ಸುದೀಪ್ ಆಲ್ ಟೈಮ್ ಫೇವರಿಟ್ ನಟಿ ಯಾರು? ಸಮಂತಾ ಬಗೆಗಿನ ಹಳೆ ವಿಡಿಯೋ ಮತ್ತೆ ವೈರಲ್. ಸಮಂತಾ ಋತುಪ್ರಭು ಜನ್ಮದಿನ ಇವತ್ತು. ಎಸ್, ಟಾಲಿವುಡ್ನ ಸಮಂತಾ ಋತುಪ್ರಭು ಜನ್ಮದಿನ ಇಂದು. ಈ ಹಿನ್ನೆಲೆಯಲ್ಲಿ ಸಮಂತಾ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿರುವ ಹಳೆಯ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಕಿಚ್ಚ ಇಂಟ್ರೆಸ್ಟಿಂಗ್ ವಿಷಯವೊಂದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸಮಂತಾ ಬಗ್ಗೆ ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಈ ಹಿಂದೆ ಅಂದ್ರೆ ಮಾಜಿ ಪತಿ ನಾಗಚೈತನ್ಯ ಜೊತೆಗಿನ ಮ್ಯಾಚಿಂಗ್ ಟ್ಯಾಟೂ ತೆಗೆದು ಹಾಕಿದ ಸಮಂತಾ ಋತುಪ್ರಭು ಸದ್ದು ಮಾಡ್ತಾನೆ ಇದ್ದಾರೆ. ಸಮಂತಾ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಲವಾರು ಫೋಟೋಸ್ಗಳನ್ನ ಹಂಚಿಕೊಂಡಿದ್ರು. ಕೈಯಲ್ಲಿನ ಹಚ್ಚೆ ಮಾಯ ಆಗಿರೋದನ್ನ ನೆಟ್ಟಿಗರು ಗಮನಿಸಿದ್ರು. ಹೌದು, ಏಮ್ಮಾಯ ಚೇಸಾವೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸಮಂತಾ ತಮ್ಮ ಸಹನಟ ನಾಗಚೈತನ್ಯ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಆದರೆ ಇಬ್ಬರ ನಡುವೆ ಏನೂ ಸರಿಹೋಗದ ಕಾರಣ ವಿಚ್ಛೇದನವನ್ನ ಪಡೆದಿದ್ರು. ನಾಗಚೈತನ್ಯ ಇದೀಗ ನಟಿ ಶೋಭಿತಾ ಧೂಳಿಪಾಲ ಅವರನ್ನ ವಿವಾಹ ಆಗಿದ್ದು ಸಮಂತಾ ಟ್ಯಾಟೂ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ಸಮಂತಾ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಲವಾರು ಫೋಟೋಸ್ಗಳನ್ನ ಹಂಚಿಕೊಂಡಿದ್ರು. ಅದರಲ್ಲಿ ನೆಟ್ಟಿಗರು ಗಮನಿಸಿದ್ದಾರೆ, ನಿಮ್ಮ ಕೈಯಲ್ಲಿರುವಂತಹ ಅಚ್ಚೆ ಏನಾಯ್ತು? ನೀವು ಹಾಗೆ ನಾಗಚೈತನ್ಯ ಇಬ್ರು ಕೂಡ ಸೇಮ್ ಟ್ಯಾಟೂಸ್ ಅನ್ನ ಹಾಕಿಸಿಕೊಂಡಿದ್ರಿ. ಈಗ ಬಲಗೈನಲ್ಲಿ ಹಾಕಿಸಿದ್ದಂತಹ ಟ್ಯಾಟೂವನ್ನ ತೆಗೆದುಹಾಕಿದ್ರಿ, ಏನಾಯ್ತು ಅಂತ ಕೇಳಿದ್ದಾರೆ. ಒಟ್ಟಾರೆಯಾಗಿ ಸಮಂತಾ ಮತ್ತು ನಾಗಚೈತನ್ಯ ಅವರು ಒಂದೇ ರೀತಿಯಲ್ಲಿ ಕಾಣುವ ಟ್ಯಾಟೂಸ್ ಅನ್ನ ಹಾಕಿಸಿಕೊಂಡಿದ್ರು. ಆದ್ರೆ ಈ ಚಿತ್ರಗಳನ್ನ ಹಂಚಿಕೊಂಡ ರೆಡ್ಡಿಟ್ ಪೋಸ್ಟ್ ಸಮಂತಾ ಕೊನೆಗೂ ತಮ್ಮ ಟ್ಯಾಟೂವನ್ನ ತೆಗೆದಿರುವಂತೆ ಕಾಣ್ತಾ ಇದೆ. ಇದು ನಾಗಚೈತನ್ಯ ಅವರ ಜೊತೆ ಹೊಂದಾಣಿಕೆ ಆಗುವ ಟ್ಯಾಟೂ ಆಗಿತ್ತು. ಇದರ ಅರ್ಥ ನಿಮ್ಮ ಸ್ವಂತ ವಾಸ್ತವವನ್ನ ರಚಿಸಿ ಎಂದಾಗಿತ್ತು ಅಂತ ಬರೆಯಲಾಗಿತ್ತು. ಈ ಪೋಸ್ಟ್ ಇಂಟರ್ನೆಟ್ನಲ್ಲಿ ವೈವಿಧ್ಯಮಯ ಪ್ರತಿಕ್ರಿಯೆಗಳನ್ನ ಪಡ್ಕೊಂಡಿತ್ತು. ಒಳ್ಳೆಯದು, ಒಳ್ಳೆಯ ಸಂಗಾತಿ ಹೆಸರನ್ನ ಎಂದಿಗೂ ಹಚ್ಚೆ ಹಾಕಿಸಿಕೊಳ್ಬೇಡಿ ಹುಡುಗರೆ. ಸಂಬಂಧ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನಿಮಗೆ ತಿಳಿದಿರೋದಿಲ್ಲ, ಮತ್ತೆ ಹಚ್ಚೆ ತೆಗೆಯೋದು ನೋವಿನ ವಿಷಯ ಅಂತ ಬಳಕೆದಾರರೊಬ್ಬರು ಬರ್ಕೊಂಡಿದ್ದಾರೆ. ಸಮಂತಾ ಈ ಹಿಂದೆ ನಾಗಚೈತನ್ಯ ಅವರೊಂದಿಗೆ ತಮ್ಮ ಮ್ಯಾಚಿಂಗ್ ಟ್ಯಾಟೂದ ಅರ್ಥವನ್ನ ಹಂಚಿಕೊಂಡಿದ್ರು. ನನ್ನ ಟ್ಯಾಟೂ ಅರ್ಥ ಏನಂತಂದ್ರೆ ನಿಮ್ಮ ಸ್ವಂತ ವಾಸ್ತವವನ್ನ ಸೃಷ್ಟಿಸಿಕೊಳ್ಳಿ. ನಾಗಚೈತನ್ಯ ಮತ್ತು ನಾನು ಒಟ್ಟಿಗೆ ಹಾಕಿಸಿಕೊಂಡಿದ್ವಿ, ಇದು ನಮಗೆ ನಿಜವಾಗಿಯೂ ವಿಶೇಷವಾಗಿದೆ ಅಂತ ಹೇಳಿದ್ರು. ಇಷ್ಟೇ ಅಲ್ಲದೆ ನಟಿ ಪಕ್ಕೆಲುಬಿನ ಬಲಭಾಗದಲ್ಲಿ ಛೇ ಅಂತ ಟ್ಯಾಟೂ ಕೂಡ ಹಾಕಿಸಿಕೊಂಡಿದ್ರು. ದೀರ್ಘಕಾಲದ ಡೇಟಿಂಗ್ ನಂತರ ಸಮಂತಾ ಮತ್ತು ನಾಗಚೈತನ್ಯ 2017ರಲ್ಲಿ ವಿವಾಹ ಆದ್ರು. ಅವರು 2021ರಲ್ಲಿ ವಿಚ್ಛೇದನವನ್ನ ಪಡ್ಕೊಂಡ್ರು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಾಗಚೈತನ್ಯ ಅವರನ್ನ ನಟಿ ಶೋಭಿತಾ ಧೂಳಿಪಾಲ ಅವರು ವರಿಸಿದ್ರು. ಸೊ ಈ ವಿಷಯ ಎಲ್ಲ ಒಂದು ಕಡೆ ಆದ್ರೆ, ನಮ್ಮ ಕನ್ನಡದ ಮೇರು ನಟ ಕಿಚ್ಚ ಸುದೀಪ್ ಫೇವರೇಟ್ ನಟಿ ಯಾರು ಅಂತ ಕೇಳಿದ್ರೆ, ಹೌದು, ಈ ಒಂದು ಪ್ರಶ್ನೆಗೆ ವಿಕ್ರಾಂತ್ ರೋಣ ಸಿನಿಮಾ ಟೈಮಲ್ಲೇ ಸುದೀಪ್ ಅದನ್ನ ಹೇಳ್ಕೊಂಡಿದ್ರು. ಸಂದರ್ಶಕ ಕೇಳುವ ಒಂದು ಪ್ರಶ್ನೆಗೆ ಕಿಚ್ಚ ಸುದೀಪ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ದಕ್ಷಿಣದ ನಟಿಯಲ್ಲಿ ನಮಗೆ ಫೇವರೇಟ್ ಯಾರು ಅಂತಂದ್ರೆ ಅಫ್ಘಾನ್, ಒಂದು ಸಮಂತಾ, ಎರಡನೇದು ನಯನತಾರಾ, ಮೂರನೇದು ಸಾಯಿ ಪಲ್ಲವಿ. ಹೌದು, ಈ ಮೂವರಲ್ಲಿ ನಿಮಗೆ ಯಾರು ಫೇವರೇಟ್ ಅಂತಂದ್ರೆ ಈ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಕಿಚ್ಚ ಸುದೀಪ್ ತುಂಬಾನೇ ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಸಮಂತಾ ಸ್ವೀಟ್ ಗರ್ಲ್ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಸಮಂತಾ ಸ್ವೀಟ್ ಗರ್ಲ್ ರೀ, ತುಂಬಾನೇ ಒಳ್ಳೆ ಅಭಿನೇತ್ರಿ, ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವರ ಜೊತೆಗೆ ನಾನು ಈ ಹಿಂದೆ ಕೆಲಸ ಮಾಡಿದ್ದೀನಿ, ಅದು ಈಗ ಚಿತ್ರದಲ್ಲೇ ಆಗಿದೆ. ಸಮಂತಾ ನನ್ನ ಫೇವರೇಟ್ ನಟಿ, ಹೀಗೆ ಕಿಚ್ಚ ಸುದೀಪ್ ಉತ್ತರ ಕೊಟ್ಟಿದ್ದಾರೆ. ಅದು ವಿಕ್ರಾಂತ್ ರೋಣ ಚಿತ್ರದ ಟೈಮಲ್ಲೇ ನೋಡಿ. ಸಮಂತಾ ಬಗ್ಗೆ ಕಿಚ್ಚನ ಮಾತು ಈಗ್ಯಾಕೆ? ನಟಿ ಸಾಯಿ ಪಲ್ಲವಿ ಜೊತೆಗೆ ಆಕ್ಟ್ ಮಾಡಿಲ್ಲ, ನಯನತಾರ ಜೊತೆಗೂ ಆಕ್ಟ್ ಮಾಡಿಲ್ಲ, ಆದರೆ ಸಮಂತಾ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ, ಹಾಗಾಗಿ ಅವರ ಬಗ್ಗೆ ನನಗೆ ಗೊತ್ತಿದೆ. ಸಮಂತಾ ನನ್ನ ಫೇವರೇಟ್ ನಟಿ ಅಂತಾಲೇ ಕಿಚ್ಚ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಹೌದು, ಸಮಂತಾ ಋತುಪ್ರಭು ಏಪ್ರಿಲ್ 28ರಂದು ಅಂದ್ರೆ ಇವತ್ತು ಪ್ರತಿ ವರ್ಷ ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಅದೇ ರೀತಿಯೇ ಈ ವರ್ಷ 38ನೇ ಜನ್ಮದಿನವನ್ನ ಆಚರಿಸಿಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಂತಾಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಶೇರ್ ಆಗ್ತಾ ಇದೆ. ಸಮಂತಾ ಎಲ್ಲಾ ಕಡೆನೂ ತುಂಬಾ ಫೇಮಸ್. ಹೌದು, ಹಾಗೇನೆ ಕಿಚ್ಚ ಸುದೀಪ್ ಈ ಹಿಂದೆ ವಿಕ್ರಾಂತ್ ರೋಣ ಚಿತ್ರದ ಸಮಯದಲ್ಲಿ ಸಮಂತಾ ಬಗ್ಗೆ ಮಾತನಾಡಿರುವ ವಿಡಿಯೋ ಇದೀಗ ಶೇರ್ ಆಗಿದೆ.
ಟ್ವಿಟರ್ ಪೇಜಲ್ಲೇ ಈ ಒಂದು ವಿಡಿಯೋ ಹಂಚಿಕೊಳ್ಳಲಾಗಿದೆ. ಸಮಂತಾ ನನ್ನ ಫೇವರೆಟ್ ನಟಿಯಾಗಿದ್ದಾರೆ. ಇವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಸಮಂತಾ ತುಂಬಾ ಒಳ್ಳೆ ನಟಿ ಅನ್ನುವ ಅರ್ಥದಲ್ಲಿಯೇ ಸುದೀಪ್ ಈ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಸಮಂತಾ ಎಲ್ರಿಗೂ ಫೇವರಿಟ್ ಅಂತಾನೆ ಹೇಳ್ಬೋದು. ಎಲ್ಲಾ ಭಾಷೆಯ ಪ್ರೇಕ್ಷಕರಿಗೂ ಇಷ್ಟ ಆಗ್ತಾರೆ. ತೆಲುಗು, ತಮಿಳು, ಹಿಂದಿ ಹೀಗೆ ಎಲ್ಲಾ ಭಾಷೆಯಲ್ಲೂ ಸಮಂತಾ ತಮ್ಮ ಛಾಪನ್ನ ಮೂಡಿಸ್ತಾರೆ. ಈಗ ಚಿತ್ರದ ಮೂಲಕ ಎಲ್ಲರ ಫೇವರಿಟ್ ಕೂಡ ಆಗಿದ್ದಾರೆ. ಹಾಗೇನೇ ಕಿಚ್ಚ ಸುದೀಪ್ ಅವರಿಗೂ ಸ್ವೀಟ್ ಗರ್ಲ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ. ಫೇವರಿಟ್ ನಟಿಯಾಗಿನೇ ಹೊಳೆದಿದ್ದಾರೆ ಅಂತಾನೆ ಹೇಳಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,